ಪರಿಶಿಷ್ಟ ಪಂಗಡಕ್ಕೆ ಕುರುಬ ಸಮಾಜವನ್ನು ಸೇರ್ಪಡೆಗೊಳಿಸಲು ಹೊರಟಿರುವ ರಾಜ್ಯ ಸರ್ಕಾರದ ವಿರುದ್ಧ ಗಂಭೀರ ಆರೋಪ. ಎಸ್ ವೀಕ್ಷಕರ, ನಾಯಕನಹಟ್ಟಿ ಪಟ್ಟಣದ ವಾಲ್ಮೀಕಿ ವೃತ್ತದಲ್ಲಿ ನಾಯಕ ಸಮುದಾಯದವರು ಸುದ್ದಿಗಾರರೊಂದಿಗೆ ಮಾತನಾಡಿ, ಬುಡಕಟ್ಟು ಸಮುದಾಯದ ಹಿನ್ನೆಲೆ ಹೊಂದಿರುವ ವಾಲ್ಮೀಕಿ ಜನಾಂಗಕ್ಕೆ ಅತ್ಯಂತ ಮುಂದುವರೆದಿರುವ ಸಮಾಜವನ್ನು ಪರಿಶಿಷ್ಟ ಪಂಗಡಕ್ಕೆ ಸೇರ್ಪಡೆಗೊಳಿಸುತ್ತಿರುವುದು ಖಂಡನೀಯ. 2 ರಿಂದ 3 ಬಾರಿ ಮುಖ್ಯಮಂತ್ರಿಗಳಾಗಿರುವ ಸಿದ್ದರಾಮಯ್ಯನವರು ಅವರು ಮುಖ್ಯಮಂತ್ರಿ ಆದಾಗಿನಿಂದಲೂ ನಮ್ಮ ಪರಿಶಿಷ್ಟ ಪಂಗಡದ ಸಮಾಜಕ್ಕೆ ಅನ್ಯಾಯ ಮಾಡುತ್ತಾ ಬಂದಿದ್ದಾರೆ. ಕಳೆದ ಬಾರಿ 2014ರಲ್ಲಿ ಮುಖ್ಯಮಂತ್ರಿ ಆದಾಗ ಅನೇಕ ಶಾಸಕರು ಸಚಿವ ಸ್ಥಾನಕ್ಕೆ ಅರ್ಹರಿದ್ದು ಕೂಡ ನಮ್ಮ ಸಮಾಜದ ಅನೇಕ ಅವ್ಯವಹಾರಗಳು ಮಾಡಲು ಅವಕಾಶ ಮಾಡಿಕೊಟ್ಟ ನಂತರ ಅವರನ್ನು ಸಚಿವ ಸಂಪುಟದಿಂದ ಉಚ್ಚಾಟನೆ ಕೂಡ ಮಾಡಿದರು. ಈ ಬಾರಿಯೂ ಸಹ ಬಳ್ಳಾರಿ ಗ್ರಾಮೀಣ ಶಾಸಕರಾದ ನಾಗೇಂದ್ರ ಅವರನ್ನು ಕೂಡ ಮುಖ್ಯಮಂತ್ರಿಗಳ ಹಿತಾಸಕ್ತಿಗೆ ಬಲಿ ಕೊಡಲಾಗಿದೆ ಹಾಗೂ ತುಮಕೂರು ಶಾಸಕ KN ರಾಜಣ್ಣನವರನ್ನು ಕೂಡ ಬಲಿ ಪಡೆದರು ಮತ್ತು ಇಡೀ ಪರಿಶಿಷ್ಟ ಪಂಗಡದ ಬುಡಕಟ್ಟು ಸಂಪ್ರದಾಯವನ್ನು ಹೊಂದಿರುವ ನಾಯಕ ಜನಾಂಗಕ್ಕೆ ಮುಖ್ಯಮಂತ್ರಿಗಳು ಅನ್ಯಾಯ ಮಾಡಲು ಹೊರಟಿದ್ದಾರೆ. ಬೆಂಗಳೂರು ನಗರ IGP ದಯಾನಂದ್ರವರನ್ನು ಕೂಡ ಬಿಡಲಿಲ್ಲ. ಈ ಸರ್ಕಾರ ಯಾವುದೇ ಆರೋಪಗಳು ಇಲ್ಲದಿದ್ದರೂ ಕೂಡ ಬಲಿಪಶು ಮಾಡಿದರು. ಇಡೀ ರಾಜ್ಯದಲ್ಲಿ ದಕ್ಷ ಪ್ರಾಮಾಣಿಕ ಅಧಿಕಾರಿಯನ್ನು ಅಮಾನತು ಮಾಡುವ ಕೆಲಸವನ್ನು ಈ ರಾಜ್ಯ ಸರ್ಕಾರ ಮಾಡಿದೆ. ಎಲ್ಲಾ ವಿಧದಲ್ಲಿಯೂ ಮುಂದುವರೆದಿರುವ ಕುರುಬ ಸಮಾಜವನ್ನು ಪರಿಶಿಷ್ಟ ಪಂಗಡಕ್ಕೆ ಸೇರಿಸುತ್ತಿರುವ ಪಿತೂರಿಯನ್ನು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಮಾಡುತ್ತಿದ್ದಾರೆ. ಇದನ್ನು ಮಾಡಿದ್ದೇ ಆದರೆ ಅತ್ಯಂತ ಶೋಷಿತ ಸಮುದಾಯವಾದ ಪರಿಶಿಷ್ಟ ಪಂಗಡಕ್ಕೆ ದೊಡ್ಡ ಅನ್ಯಾಯವಾಗಲಿದೆ. ಮುಖ್ಯಮಂತ್ರಿಗಳು ಈ ನಿರ್ಧಾರದಿಂದ ಹಿಂದೆ ಸರಿಯಬೇಕು, ಇಲ್ಲವಾದಲ್ಲಿ ರಾಜ್ಯಾದ್ಯಂತ ವಾಲ್ಮೀಕಿ ಸಮುದಾಯದವರು ಉಗ್ರ ಹೋರಾಟ ಮಾಡಬೇಕಾಗುತ್ತದೆ ಎಂದು ಬಿಜೆಪಿ ಚಿತ್ರದುರ್ಗ ಜಿಲ್ಲಾ ಕಾರ್ಯದರ್ಶಿ ಬೋರಸ್ವಾಮಿ ಎಚ್ಚರಿಸಿದರು. ಇದೇ ವೇಳೆ ಮಲ್ಲೂರಹಳ್ಳಿ ಗ್ರಾಮ ಪಂಚಾಯತ್ ಉಪಾಧ್ಯಕ್ಷ B ಕಾಟಾಯ ಮಾತನಾಡಿದರು. ಈ ಸಂದರ್ಭದಲ್ಲಿ ನೀರಾವರಿ ಹೋರಾಟ ಸಮಿತಿ ಹೋಬಳಿ ಅಧ್ಯಕ್ಷ ಮುದಿಯಪ್ಪ, ಪಟ್ಟಣ ಪಂಚಾಯತಿ ಸದಸ್ಯರಾದ ಮಾಂತಣ್ಣ, KP ತಿಪ್ಪೇಸ್ವಾಮಿ, ಕಾರ್ಯದರ್ಶಿ GY ತಿಪ್ಪೇಸ್ವಾಮಿ, ವಕೀಲ ಮಲ್ಲೇಶ, ಮುತ್ತಯ್ಯ, ಗೂಳಿ ಮಂಜಣ್ಣ, ಏಜೆಂಟ್ ಪಾಲಯ್ಯ, ತಿಪ್ಪೇಸ್ವಾಮಿ ಮಂಜಣ್ಣ, ರೇಖಲಗೆರೆ ತಿಪ್ಪೇಸ್ವಾಮಿ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ನಾಯಕನಹಟ್ಟಿ ಡಿವಿಷನ್ ವರದಿಗಾರರು ಶಿವಮೂರ್ತಿ B. ಇದು ಗರುಡ ನ್ಯೂಸ್. ನಾನು ಮಲ್ಲೇಶ್ ಕಮತೂರು. ಪರಿಶಿಷ್ಟ ಪಂಗಡಗಳ ಬುಡಕಟ್ಟು ಸಂಪ್ರದಾಯ ಇರ್ತಕ್ಕಂಥ ವಾಲ್ಮೀಕಿ ಜನಾಂಗಕ್ಕೆ ಅತ್ಯಂತ ಮುಂದುವರೆದ ಸಮಾಜ ಈಗಾಗಲೇ 2-3 ಸಾರಿ ಮುಖ್ಯಮಂತ್ರಿ ಆಗಿರ್ತಕ್ಕಂಥ ಸಿದ್ದರಾಮಯ್ಯನವರು ಅವರು ಬಂದಾಗಿನಿಂದಲೂ ನಮ್ಮ ಸಮಾಜ ಪರಿಶಿಷ್ಟ ಪಂಗಡಕ್ಕೆ ಅನ್ಯಾಯ ಮಾಡ್ತಾನೆ ಬಂದಿದ್ದಾರೆ. ಕಳೆದ ಸಾಲಿನಲ್ಲಿ 13-14ರಲ್ಲಿ ಮುಖ್ಯಮಂತ್ರಿ ಆದಾಗ ಅವರು ನಮಗೆ ಅನೇಕ ಜನ ಸಚಿವ ಸ್ಥಾನ ಅರ್ಹರಿದ್ದರಿಗೂ ಸಹ ನಮ್ಮ ಸಮಾಜದಲ್ಲಿ ಅನೇಕ ಅವ್ಯವಹಾರಗಳು ಮಾಡೋದಕ್ಕೆ ಅವಕಾಶ ಮಾಡಿಕೊಟ್ಟು ಅವರು ಸಚಿವ ಸಂಪುಟದಿಂದ ನಿರ್ಗಮ ಮಾಡುವಂಥದ್ದು ಆಯಿತು. ಈ ಸರಿನೂ ಸಹ ನಾಗೇಂದ್ರ ಅವರನ್ನು ಅವರ ವೈಯಕ್ತಿಕ ಹಿತಾಸಕ್ತಿಗೆ ನಾಗೇಂದ್ರ ಅವರನ್ನು ಬಲಿ ಕೊಟ್ಟಿದ್ದಲ್ಲದೆ ಮೊನ್ನೆ ನಡೆದಂಥ ರಾಜಣ್ಣ KN ರಾಜಣ್ಣ ಅವ್ರದ್ದು ಸಹ ಬಲಿ ಕೊಡ್ತು. ಇಡೀ ಸಮಾಜಕ್ಕೆ, ಇಡೀ ಪರಿಶಿಷ್ಟ ಪಂಗಡ ಬುಡಕಟ್ಟು ಸಂಪ್ರದಾಯ ಇರ್ತಕ್ಕಂಥ ನಾಯಕ ಸಮಾಜಕ್ಕೆ ಅತಿ ದೊಡ್ಡ 4ನೇ ಸಮುದಾಯ ಇರ್ತಕ್ಕಂಥ ದಯಾನಂದ್ SP ದಯಾನಂದ್ ಅವರು ಯಾವುದೇ ಅನ್ಯಾಯ ಇದು ಮಾಡದೇ ಇದ್ರೂ ಅತ್ಯಂತ ಇಡೀ ರಾಜ್ಯದಲ್ಲೇ ಅತ್ಯಂತ ದಕ್ಷ ಪ್ರಾಮಾಣಿಕ ನಿಷ್ಠಾವಂತ ಅಧಿಕಾರಿ ಆಗಿದ್ದರೂ ಸಹ ಅವ್ರನ್ನ ಸಸ್ಪೆಂಡ್ ಮಾಡೋಂಥ ಕೆಲಸವನ್ನು ಮಾಡ್ತು. ಅದೇ ರೀತಿ ಈಗ ಎಲ್ಲ ವಿಧದಲ್ಲೂ ಮುಂದುವರೆದಿರ್ತಕ್ಕಂಥ ಸಮಾಜ ಕುರುಬ ಸಮಾಜವನ್ನು ಪರಿಶಿಷ್ಟ ಪಂಗಡಕ್ಕೆ ಸೇರ್ತಕ್ಕಂಥ ದುಸ್ಸಾಹಸವನ್ನು ಪಿತೂರಿಯನ್ನು ಸಿದ್ದರಾಮಯ್ಯವರು ಮಾಡ್ತಾ ಇದ್ದಾರೆ. ಇದನ್ನು ಮಾಡಿದ್ದೇ ಆದರೆ ಅತ್ಯಂತ ಶೋಷಿತ ಸಮುದಾಯವಾದ ಪರಿಶಿಷ್ಟ ಪಂಗಡಕ್ಕೆ ದೊಡ್ಡ ಅನ್ಯಾಯ ಮಾಡಿದಂಗಾಗುತ್ತೆ. ಸಿದ್ದರಾಮಯ್ಯನವರು ತಕ್ಷಣ ಇದನ್ನು ನಿರ್ಧಾರದಿಂದ ಹಿಂದೆ ಸರಿಬೇಕು. ಪರಿಶಿಷ್ಟ ಪಂಗಡದ ಬುಡಕಟ್ಟು ಸಂಪ್ರದಾಯಗಳು ಇಲ್ಲಿರ್ತಕ್ಕಂಥ ಬೇರೆ ಸಮುದಾಯವನ್ನು ಸೇರಿಸ್ತಕ್ಕಂಥ ಪ್ರಯತ್ನವನ್ನು ಮಾಡಬಾರ್ದು ಅಂತ ಈ ಸಂದರ್ಭದಲ್ಲಿ ಅವರಿಗೆ ಆಗ್ರಹಿಸ್ತೀವಿ. ಅಕಸ್ಮಾತ್ ಏನಾದ್ರು ಅವರು ನಿರ್ಣಯ ತಗೊಂಡು ಅವರು ಮುಂದುವರೆದಿದ್ದೆ ಆದರೆ ಇಡೀ ರಾಜ್ಯಾದ್ಯಂತ ಪರಿಶಿಷ್ಟ ವಾಲ್ಮೀಕಿ ಸಮುದಾಯ ಅತ್ಯಂತ ಘೋರವಾಗಿ ಈ ಹೋರಾಟ ಮಾಡೋಂಥ ಸಂದರ್ಭ ಬರಬೇಕಾಗುತ್ತೆ ಅಂತ ಈ ಸಂದರ್ಭದಲ್ಲಿ ನಾನು ಅವರಿಗೆ ಸಿದ್ದರಾಮಯ್ಯ ಅವರಿಗೆ ಖಂಡಿತವಾಗಿ ಯಾವುದೇ ಸಮುದಾಯವನ್ನು ಪರಿಶಿಷ್ಟ ಪಂಗಡದ ಹಿನ್ನೆಲೆ ಇರ್ತಕ್ಕಂಥವ್ರಿಗೆ ಸೇರಿಸಬಾರದು ಅಂತ ಆಗ್ರಹ ಮಾಡ್ತಾ ಇದ್ದೀವಿ. ಕರ್ನಾಟಕ ರಾಜ್ಯ ಸರ್ಕಾರವು ಈಗ ನಮ್ಮ ST ಜನಾಂಗಕ್ಕೆ ನಾಯಕ ಪರಿಶಿಷ್ಟ ಪಂಗಡ ಜನಾಂಗಕ್ಕೆ ಈಗ ಕುರುಬ ಸಮುದಾಯವನ್ನು ಸೇರ್ಪಡೆ ಮಾಡಲು ನಾಳೆ 16ನೇ ತಾರೀಕು ಕ್ಯಾಬಿನೆಟ್ ಮೀಟಿಂಗ್ ಕರೆದಿದ್ದಾರೆ. ಅದು ಖಂಡನೀಯ. ಯಾಕಂದರೆ ಈಗ ಉತ್ತರ ಕರ್ನಾಟಕದಲ್ಲಿ ಹೋದರೆ ಕಬ್ಬಲಿಗ ಕೋವಿ ಯಾರ್ಯಾರು ಸೇರಿಸಿದ್ದಾರೆ. ಈ ಕಡೆ ನಮ್ಮ
ದಕ್ಷಿಣ ಕರ್ನಾಟಕಕ್ಕೆ ಬಂದರೆ ಕಾಡು ಕುರುಬ ಅಂತ ಸೇರಿಸಿ ಈಗಲೇ ನಮಗೆ 7.5% ಮೀಸಲಾತಿ ಸಹಿತ ನಮ್ಗೆ ಸಿಕ್ಕಿಲ್ಲ. ನಾವು ಹಿಂದುಳಿದ ಜನಾಂಗಕ್ಕೆ ಸೇರಿದವರಾಗಿದ್ದು ಬುಡಕಟ್ಟು ಸಮುದಾಯದವರಾಗಿದ್ದು ನಮ್ಮ ಹತ್ರ ಪಶುಪಾಲನೆ ಈಗಲೂ ನಮ್ಮ ಹಳ್ಳಿಗಳ ಕಡೆ ಹೋದ ಗುಡಿಸಲುಗಳಲ್ಲಿ ನಮ್ಮ ದೇವಸ್ಥಾನಗಳಿದ್ದಾವೆ. ಪರಂಪರೆ ಗೊತ್ತಿಲ್ಲವಂತನ್ನೆಲ್ಲ ತಗೊಂಡು ಬಂದು ನಮ್ಮ ಎಸ್ ಟಿ ಜನಾಂಗ ಸೇರಿಸಿ ನಮಗೆ ಎಸ್ ಟಿ ಜನಾಂಗಕ್ಕೆ ಭಾಳ ಅನ್ಯಾಯ ಆಗ್ತಿದೆ. ಯಾಕಂದರೆ ನಾವು ಜೀವನದಂತೂ ಈಗಲೂ ಉಪಕಸಬಾಗಿ ನಾವು ದನ ಕುರಿ ಮೇಕೆ ಮೇಯಿಸ್ಕೊಂಡು ಜೀವನ ಮಾಡ್ತಿದ್ದೇವೆ. ಅಂಥವರನ್ನು ತಗೊಂಡು ಬಂದು ನಮ್ಮ ಉನ್ನತವಾಗಿ ಮೇಲ್ಮಟ್ಟಕ್ಕೆ ಹೋದಂಥವರು ಉನ್ನತವಾಗಿ ವ್ಯಾಸಂಗ ಮಾಡಿ ಒಳ್ಳೊಳ್ಳೆ ಅಧಿಕಾರಿಗಳನ್ನು ಪಡೆದಂಥವರು ನಮ್ಮ ಜಾತಿಗೆ ಸೇರ್ಪಡೆ ಮಾಡಿ ನಮ್ಮ ದುಡಿತಕ್ಕೆ ಒಳಪಡಿಸ್ತಿದ್ದಾರೆ. ಇದು ಖಂಡನೀಯವಾದದ್ದು ದಾರಿಯಾಗಿ ಆಗಿದ್ದರಿಂದ ಇದೇ ನಮ್ಮ ರಾಜ್ಯಾದ್ಯಂತ ನಾವು ಒಂದು ಸಮುದಾಯ ಎಚ್ಚೆತ್ತುಕೊಂಡು ನಾವು ಈಗ ಹೋರಾಟ ಮಾಡಬೇಕಂತೇಳಿ ತೀರ್ಮಾನ ಮಾಡಿದ್ವಿ. ಇದು ಒಳ್ಳೆ ಮಾರ್ಗವಲ್ಲ ಅಂತೇಳಿ ತಿಳ್ಕೊಂಡು ಅವರು ನಮಗೆ ಸಹಕಾರ ಕೊಡಬೇಕಂತೇಳಿ ಮಾತು